ಮೊದಲಿಗೆ ನೋಡಿ, ಮೊನ್ನೆ ಸಂಜೆ 7 ಗಂಟೆಯ ಆಸುಪಾಸಿನಲ್ಲಿ ದೆಹಲಿಯ ರೆಡ್ ಫೋರ್ಟ್ ಎದುರುಗಡೆ ಆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಇದು ಆಕಸ್ಮಿಕನ ಅಥವಾ ಉಗ್ರಗಾಮಿ ಕೃತ್ಯನ ಅನ್ನುವಂತಹ ಒಂದಷ್ಟು ಗೊಂದಲ ಇತ್ತು. ಆ ಗೊಂದಲಕ್ಕೆ ಈಗ ತೆರೆ ಬೀಳ್ತಾ ಇದೆ. ದೆಹಲಿಯಲ್ಲಿ ಟೆರರ್ ಡಾಕ್ಟರ್ ನಡೆಸಿದ ಕಾರ್ ಬಾಂಬ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಟೆರರ್ ಆಕ್ಟಿವಿಟಿ ಅಂತ ನಮೂದಾಗಿದೆ. ಬಾಂಬ್ ಸ್ಫೋಟ ಉಗ್ರ ಕೃತ್ಯ ಹೀಗಂತ ಎಫ್ಐಆರ್ನಲ್ಲಿ ದಾಖಲಾಗಿದೆ, ಉಲ್ಲೇಖ ಆಗಿದೆ. ಸ್ಫೋಟದ ಪ್ರಕರಣದ ತನಿಖೆಗೆ ಈಗ ಎನ್ಐಎ ಟೀಮ್ ಎಂಟ್ರಿ ಕೊಟ್ಟಿದೆ. ಕಾರು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿದ್ದು ಸಾಬೀತು ಕೂಡ ಆಗಿದೆ. ಆಮೇಲೆ ಬಾಂಬ್ ಸ್ಫೋಟ ಮಾಡಿದ್ದು ಬೇರೆ ಯಾರೂ ಅಲ್ಲ, ಪುಲ್ವಾಮಾ ಮೂಲದ ಡಾಕ್ಟರ್ ಉಮರ್ ಮೊಹಮ್ಮದ್, ಆತನೇ ಕಾರ್ನಲ್ಲಿದ್ದಿದ್ದು. ಈಗ ಸಾವಿನ ಸಂಖ್ಯೆ ಈ ಬ್ಲಾಸ್ಟ್ನಿಂದಾಗಿ 12ಕ್ಕೆ ಏರಿಕೆ ಆಗಿದೆ. ಇನ್ನುಳಿದ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ನರಳಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳದಲ್ಲಿ 47 ವಸ್ತುಗಳು ಸಿಕ್ಕಿದ್ವು, ಅದನ್ನು ಸಂಗ್ರಹ ಮಾಡಿ FSLಗೆ ಕಳಿಸಿದ್ದಾರೆ. ಸಾಕ್ಷಿ ಆಧಾರಗಳ ಕಲೆಕ್ಷನ್ ಅದು. 47 ವಸ್ತುಗಳು ಈ ಘಟನೆಯ ಬಗ್ಗೆ ಸಾಕ್ಷಿ ಹೇಳುತ್ತೆ. ಜೊತೆಗೆ ಬಾಂಬ್ನಲ್ಲಿ ಏನೇನು ಬಳಕೆ ಆಗಿದೆ, ಎಷ್ಟು ತೀವ್ರತೆಯ ಬಾಂಬ್ ಅದು, ಅದನ್ನೆಲ್ಲಿಗೆ ತಗೊಂಡೋಗಲಾಗ್ತಾ ಇತ್ತು, ಈತನ ಪ್ಲಾನ್ ಏನಿತ್ತು, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ NIA ಅಖಾಡಕ್ಕಿಳಿದಿದೆ. ಈಗ ಮತ್ತೊಂದು ಕಡೆ ಘಟನೆ ನಡೆದ ಸಂದರ್ಭದಲ್ಲಿ 7-8 ಜನರ ಸಾವಾಗಿದ್ದು ವರದಿಯಾಗಿತ್ತು. ಈಗ ಆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಡಬಲ್ ಡಿಜಿಟ್ ದಾಟಿದೆ, 12ಕ್ಕೆ ಏರಿಕೆ ಆಗಿದೆ. ಜೊತೆಗೆ CCS ಮೀಟಿಂಗ್ ಕೂಡ ಇದೆ ಇವತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ.